ಸಿರುಗುಪ್ಪ ನಗರದ ತಾಲೂಕಾ ಕ್ರೀಡಾಂಗಣದ ಮೈದಾನದಲ್ಲಿ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದಂತಹ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಶಾಸಕ BM ನಾಗರಾಜ್ ಅವರು ಉದ್ಘಾಟಿಸಿ ಮಾತನಾಡಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಸೀಲ್ದಾರ್ H. ವಿಶ್ವನಾಥ್ ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಶ್ರೀ ಬಸವಭೂಷಣ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಸಹಾಯಕ ಪ್ರಾಧ್ಯಾಪಕ KM ಚಂದ್ರಕಾಂತ್ ಅವರು ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಜಯಂತಿ ನಿಮಿತ್ತ ವಿವಿಧ ದಲಿತ ಪರ ಸಂಘಟನೆಗಳಿಂದ ಅಂಬೇಡ್ಕರ್ ವೃತ್ತದಿಂದ ತಾಲೂಕಾ ಕ್ರೀಡಾಂಗಣದವರೆಗೂ ನಡೆದಂತಹ ಅದ್ದೂರಿ ಮೆರವಣಿಗೆಯಲ್ಲಿ ವಿವಿಧ ವೇಷಭೂಷಣಗಳು ಹಾಗೂ ಅಲೆಮಾರಿ, ಬುಡ್ಗ ಜಂಗಮ, ಹಕ್ಕಿಪಿಕ್ಕಿ ಜನಾಂಗದವರ ವೇಷಭೂಷಣಗಳು ನೋಡುಗರ ಗಮನವನ್ನು ಸೆಳೆಯುವಂತಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಮತ್ತೊಮ್ಮೆ ತಮ್ಮ ಜಯಂತಿಯನ್ನು ಆರ್ಥಿಕ ಶುಭಾಶಯ ತಿಳಿಸುತ್ತಾ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಕಾನೂನಿನ ಕಾನೂನಿನ ರಚಿಸಿಕೊಟ್ಟ ಮೊಟ್ಟ ಮೊದಲನೇ ರೂವಾರಿ ಅಂದರೆ ನಮ್ಮ BR ಅಂಬೇಡ್ಕರ್ ಅವರ ನೀಡಿದ ಆಶಾಕಿರಣ ಮತ್ತು ಜೀವನದ ಬೆಳಕು, ಅದನ್ನು ನಾವು ಈ ದಿನ ಅನುಭವಿಸ್ತಾ ಇದ್ದೀವಿ ಮತ್ತು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ, ಅದು ಕೊಲಂಬಿಯಾದಲ್ಲಿ ಹೊರದೇಶದಲ್ಲಿ ಮೊಟ್ಟ ಮೊದಲಿಗೆ ಡಾಕ್ಟರೇಟ್ ಪಡೆದ ಮೊಟ್ಟ ಮೊದಲು ಯಾರಾದ್ರೂ ಅಂದ್ರೆ ಅದು ನಮ್ಮ ಭಾರತದ ಪ್ರಥಮ ಪ್ರಜೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮತ್ತು ಲಂಡನ್ ಮ್ಯೂಸಿಯಂನಲ್ಲಿ ಕಾರ್ಲ್ ಮಾರ್ಕ್ಸ್ ಪ್ರತಿಮೆ ಜೊತೆಗೆ ಸೇರಿಸಲ್ಪಟ್ಟ ಏಕೈಕ ಭಾರತೀಯ ಹೆಮ್ಮೆಯ ಪುತ್ರ ಪ್ರತಿಮೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಅಂಬೇಡ್ಕರ್ ಅವರೆಂದು ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ. ಭಾರತದ ತ್ರಿವರ್ಣ ಧ್ವಜದಲ್ಲಿ ಅದರ ಮಧ್ಯಭಾಗದಲ್ಲಿ ಅಶೋಕನ ಚಕ್ರವನ್ನ ಇಡಬೇಕು, ಅದನ್ನ ನಮ್ಮ ಧ್ವಜದಲ್ಲಿ ತರಬೇಕೆಂದು ಪ್ರತಿಪಾದಿಸುವರು ಮೊಟ್ಟ ಮೊದಲಿಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರ ಆದರ್ಶಗಳನ್ನ, ಆಶಯಗಳನ್ನ ಅವರ ಜಯಂತಿಯ ರೂಪದಲ್ಲಿ ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಯನ್ನು ಅನುಸರಿಸಬೇಕು, ಪಾಲಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಮಂತರಿಗೆ ಅತಿ ಹೆಚ್ಚಾದಂತ ತೆರಿಗೆ, ಬಡವರಿಗೆ ಅತಿ ಕಡಿಮೆ ಆದಂತ ತೆರಿಗೆಯನ್ನು ಹಾಕಿದಾಗ ಮಾತ್ರ ಈ ರಾಷ್ಟ್ರ ಅಭಿವೃದ್ಧಿ ಆಗಲು ಸಾಧ್ಯ ಎನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಇವರು ಬಹಳ ಮುಖ್ಯವಾಗಿ ನೀರಾವರಿ ತಜ್ಞರು ಸಹಿತ ಆಗಿದ್ರು. ಕಣ್ಣೀರಿನ ದಾಮೋದರ ನದಿ ಅಂತ ಕರೀತಾರಲ್ವಾ, ಆ ನದಿಯಲ್ಲಿ ನೆರಾವಳಿ ಬಂದಾಗ ಎಷ್ಟೋ ಜನರು ಸಾಯುತ್ತಿದ್ದರು. ಆಗ ಇವರಿಗೆ ಆ ಸಮುದ್ರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೇಳಿದಾಗ ಅವರು ವಿದೇಶಗಳಿಗೆ ಹೋಗಿ ಸಂಶೋಧನೆಯನ್ನ ಮಾಡಿ ಬರ್ತಾರೆ. ಆ ಒಂದು ಅಣೆಕಟ್ಟು ಕಟ್ಟಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ಇಂಜಿನಿಯರ್, ಮೇಲ್ವರ್ಗದ ಇಂಜಿನಿಯರ್ ಆದ ಕಾರಣಕ್ಕೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನು ಕೇಳಲ್ಲ, ಅವ್ರನ್ನ ಅಪಮಾನ ಮಾಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಚೇರಿಗೆ ಆ ವ್ಯಕ್ತಿಯನ್ನ ಕರೆಸ್ಕೊಂತಾರೆ, ಇಂಜಿನಿಯರ್ ಅನ್ನ ಕರೆಸ್ಬಿಟ್ಟು ಹೇಳ್ತಾರೆ, ನಾನು ಮನಸ್ಸು ಮಾಡಿದ್ರೆ ವಿದೇಶದಲ್ಲಿರುವ 4 ರಿಂದ 5 ಇಂಜಿನಿಯರ್ಗಳನ್ನ ಕರೆಸಿ ಈ ಅಣೆಕಟ್ಟನ್ನ ಕಟ್ಟಬಹುದಾಗಿತ್ತು. ಆದ್ರೆ ನನ್ನ ಭಾರತೀಯ ಅಭಿಯಂತರರು ಈ ಅಣೆಕಟ್ಟನ್ನು ಕಟ್ಟಿದಾಗ ಮಾತ್ರ ನನಗೆ ಸಂತೃಪ್ತಿ ಆಗುತ್ತದೆ ಎಂದು ಹೇಳಿದಂತ ಮಹಾನ್ ದೇಶಭಕ್ತ. ಇದೇ ವೇಳೆ ನಗರಸಭೆಯ ಅಧ್ಯಕ್ಷೆ B. ರೇಣುಕಮ್ಮ, ವೆಂಕಟೇಶ್, ಉಪಾಧ್ಯಕ್ಷೆ ಯಶೋಧ ಮೂರ್ತಿ, ಶ್ರೀ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ ತಾಲೂಕಾಧ್ಯಕ್ಷ BM ಸತೀಶ್ ಸೇರಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ತಾಲೂಕಾಧ್ಯಕ್ಷ ಡಾಕ್ಟರ್ ಕೊಡ್ಲೆ ಮಲ್ಲಿಕಾರ್ಜುನ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘದ ಗೌರವಾಧ್ಯಕ್ಷ ಚಿಕ್ಕಬಳ್ಳಾರಿ ನಾಗಪ್ಪ ಮತ್ತು ವಕೀಲರಾದ ಮುನಿಸ್ವಾಮಿ ಹಾಗೂ ಇನ್ನಿತರರು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ತಾಲೂಕಾ ಮಟ್ಟದ ಆಫೀಸರ್ಸ್ ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.